ರಾಮನಗರದ ಮಾಗಡಿ ರಸ್ತೆಯಲ್ಲಿರುವ ಶರತ್ ಮೆಮೋರಿಯಲ್ ಆಂಗ್ಲ ಶಾಲೆಯಲ್ಲಿ ವೈಕುಂಠ ಏಕಾದಶಿ ಹಾಗೂ ಸಂಕ್ರಾಂತಿ ಹಬ್ಬವನ್ನು ಶುಕ್ರವಾರ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಶಾಲೆಯಲ್ಲಿ ಪಾಠದ ಜೊತೆಗೆ ಮಕ್ಕಳಿಗೆ ಬೇಕಾದ ಪಠ್ಯೇತರ ಚಟುವಟಿಕೆಗಳನ್ನು ಉಣಬಡಿಸುವ ಕೆಲಸದಲ್ಲಿ ಶಾಲೆಯ ಸಂಸ್ಥಾಪಕಿ ರಾಜೇಶ್ವರಿ ಹೆಚ್ಚು ಆಸಕ್ತಿ ವಹಿಸುತ್ತಾರೆ. ಇದಕ್ಕೆ ಸಾಕ್ಷಿಯಂತೆ ಮಕ್ಕಳಿಂದ ಪೌರಾಣಿಕ ನಾಟಕ ಪ್ರದರ್ಶನ, ಪರಿಸರ ಜಾಗೃತಿ, ವಿಜ್ಞಾನ ಮೇಳ ಸೇರಿದಂತೆ ಹಬ್ಬಾಚರಣೆಗಳ ಮಹತ್ವ ತಿಳಿಸುವ ಮೂಲಕ ಪೂರ್ವಜರ ಸ್ಥಿತಿಗತಿಗಳನ್ನು ಹಾಗೂ ಇತಿಹಾಸವನ್ನು ಮರುಕಳಿಸುವಂತಹ ವಾತಾವರಣವನ್ನು ಮಕ್ಕಳಿಗೆ ಉಣಬಡಿಸುವ ವಿಶೇಷ ಶಾಲೆಯಾಗಿ ಶರತ್ ಶಾಲೆ ಗುರುತಿಸಿಕೊಂಡಿದೆ. ವರ್ಷಾರಂಭದ ಮೊದಲ ಹಬ್ಬವಾಗಿರುವ ಸಂಕ್ರಾಂತಿ ಆಚರಣೆ ವೈಕುಂಠ ಏಕಾದಶಿಯ ಅಂಗವಾಗಿ ಶ್ರೀಮಾನ್ ನಾರಾಯಣ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಎಲ್ಲ ಮಕ್ಕಳಿಗೂ ಲಾಡು, ಎಳ್ಳು, ಬೆಲ್ಲ ವಿನಿಯೋಗ ಮಾಡಿದ್ದು ವಿಶೇಷವಾಗಿತ್ತು. ಮಕ್ಕಳು ತೊಟ್ಟಿದ್ದ ಉಡುಗೆ ತೊಡುಗೆಗಳು, ವೇದಿಕೆಯ ಫೋಟೋಶೂಟ್, ಸುಗ್ಗಿ ಪರಿಕರಗಳ ಜೋಡಣೆ ಇಡೀ ಶಾಲೆಯ ಹಬ್ಬದ ವಾತಾವರಣದಿಂದ ತುಂಬಿ ತುಳುಕುತ್ತಿತ್ತು. ವಿವಿಧ ಚಿತ್ತಾರಗಳಿಂದ ಕೂಡಿದ ರಂಗೋಲಿಗಳು, ತಳಿರು ತೋರಣಗಳು, ಮಕ್ಕಳಿಂದ ತಯಾರಿಸಿದ್ದ ಆಕರ್ಷಕ ಚಟುವಟಿಕೆಗಳ ನಾಮಫಲಕದ ಬುತ್ತಿಗಳು ಸಭಿಕರನ್ನು ಸ್ವಾಗತಿಸುವ ಮೂಲಕ ಆಕರ್ಷಣೆಯಾಗಿದ್ದವು. ಹಬ್ಬಗಳನ್ನು ಆಚರಿಸ್ತಾ ಇರ್ತೀರಾ? ವೈಕುಂಠ ಏಕಾದಶಿ ಅಂದರೆ ನಮ್ಮ ಹಿಂದೂ ಕಲ್ಚರಲ್ಲಿ ಇದೊಂದು ಅತಿ ಮುಖ್ಯವಾದದ್ದು. ಈಗಿನ ಇದರಲ್ಲಿ ಮಕ್ಕಳೆಲ್ಲ ಮರಿತಾ ಇದ್ದಾರೆ. ಈಗ ನ್ಯೂ ಇಯರ್ ಎಷ್ಟು ಸೆಲೆಬ್ರೇಷನ್ ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ, ಆದರೆ ವೈಕುಂಠ ಏಕಾದಶಿಯಲ್ಲಿ ಅಷ್ಟು ಮಕ್ಕಳು ಮರಿತಾ ಇದ್ದಾರೆ. ನಮ್ಮ ಕಲ್ಚರ್ ನಮ್ಮ ಧರ್ಮದವರು ಅಂತ, ಅದಕ್ಕೆ ಇದನ್ನು ಮಾಡಲೇಬೇಕು ಅಂತ ಮಾಡಿದ್ವಿ. ಮಕ್ಕಳಿಗೆಲ್ಲ ತಿಳಿಸಿದ್ವಿ ವೈಕುಂಠ ಏಕಾದಶಿ ಏನು, ವೈಕುಂಠ ಏಕಾದಶಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಒಂದು ನೃತ್ಯ ಪ್ರದರ್ಶನ ಮಾಡಿಸಿದ್ವಿ, ವಿಷ್ಣು ಅವತಾರ ಮಾಡಿ ಹೇಗೆ ಇದನ್ನು ಮಾಡ್ತಾಯಿದ್ದೀನಿ ಈಗ. ಸೊ ಮಕ್ಕಳಿಗೆ ಅರ್ಥ ಆಗಿದೆ. ಪ್ರತಿ ವರ್ಷ ಇದೇ ಒಂದು ಹಬ್ಬ ಅಂತ ಇಲ್ಲ, ನಮ್ಮದು ಏನೇನು ಸಂಸ್ಕೃತಿಯ ಹಬ್ಬ ಇದೆ ಅದನ್ನೆಲ್ಲ ಮಾಡ್ತಾಯಿರ್ತೀವಿ. ಸಂಕ್ರಾಂತಿ ಸಂಭ್ರಮನೂ ಸಂಕ್ರಾಂತಿ ಮುಖ್ಯವಾಗಿ ಸಂಕ್ರಾಂತಿ ಅಂದರೆ ರೈತರದ ಹಬ್ಬ ಇದು. ಪ್ರತಿ ವರ್ಷ ರೈತರಿಗೆ ಹೀಗೆ ಚೆನ್ನಾಗಿ ಬೆಳೆ ಎಲ್ಲ ಬೆಳೀಲಿ ಅಂತ ಅಂದ್ಬಿಟ್ಟು ಇದೊಂದು ಹಬ್ಬ ಇದನ್ನು ಹೇಳ್ಕೊಟ್ಟಿದ್ದೀವಿ ಮಕ್ಕಳಿಗೆ. ಯಾಕಂದರೆ ಅಂಗಡಿ ಸಿಗುತ್ತೆ ಸಾಮಾನಲ್ಲಿ ಮಾತ್ರ ಮಕ್ಕಳು ಗೊತ್ತಿದೆ, ಆದರೆ ಆ ರೈತರ ಕಷ್ಟ ಬೆಳೆದು ಹೆಂಗೆ ನಮಗೆಲ್ಲ ಧಾನ್ಯಗಳು ಸಿಗುತ್ತೆ ಅನ್ನೋದು ಅದನ್ನು ಒಂದು ಬಗ್ಗೆ ಹೇಳ್ಕೊಟ್ಟಿದ್ದೀವಿ.